ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದೀಗ ದಚ್ಚು ಪತ್ನಿಗೂ ಸಂಕಷ್ಟ ಎದುರಾಗಿದೆ. ಕೈದಿಗಳ ರಾಜಾತಿಥ್ಯದ ವಿಡಿಯೋ ವೈರಲ್ ಕೇಸ್ನಲ್ಲಿ ವಿಜಯಲಕ್ಷ್ಮಿ ಹೆಸರು ಕೂಡ ತಳುಕು ಹಾಕೊಂಡಿದೆ. ಮತ್ತೊಂದು ಕಡೆ ಚಳಿಯಿಂದ ಥರಗುಡ್ತಿರುವ ಕಾಟೇರ ಕಂಬಳಿಗಾಗಿ ಮೊರೆ ಇಟ್ಟಿದ್ದಾರೆ. ಜೈಲಿನಲ್ಲಿ ಕೈದಿಗಳ ದರ್ಬಾರ್ ದೃಶ್ಯಗಳು ವೈರಲ್ ಪ್ರಕರಣ. ನಟ ಧನ್ವೀರ್ ವಿಚಾರಣೆ ವೇಳೆ ಹೊರಬಂತು ದಚ್ಚು ಪತ್ನಿ ಹೆಸರು. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಫೋನ್ ಕಾಲ್, ಪಾರ್ಟಿ, ಮೌಜು ಮಸ್ತಿಯ ವಿಡಿಯೋ ವೈರಲ್ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಈ ವಿಡಿಯೋ ವೈರಲ್ ಹಿಂದೆ ಧನ್ವೀರ್ ಇರುವ ಶಂಕೆ ಇದ್ದು ಪೊಲೀಸರು ವಿಚಾರಣೆ ನಡೆಸಿದರು. ಆದರೆ ಈ ವೇಳೆ ಧನ್ವೀರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿದ್ದಾನೆ. ಆ ವಿಡಿಯೋ ನನಗೆ ಲಾಯರ್ನಿಂದ ಬಂತು. ನಾನು ವಿಜಯಲಕ್ಷ್ಮಿಗೆ ಕಳಿಸಿದೆ. ಆಮೇಲೆ ನಾನು ಆ ವಿಡಿಯೋವನ್ನ ಡಿಲೀಟ್ ಮಾಡಿದೆ. ಆದರೆ ಅದು ಹೇಗೆ ವೈರಲ್ ಆಯ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಈ ವಿಷಯವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ವಿಜಯಲಕ್ಷ್ಮಿಯನ್ನು ವಿಚಾರಣೆಗೆ ಕರೆಸೋ ಬಗ್ಗೆ ಚರ್ಚೆ ನಡೆದಿದೆ. ಜೈಲಿನಲ್ಲಿ ಚಳಿ ಚಳಿ ಎಂದ ದರ್ಶನ್. ಒಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿಗೆ ವಿಚಾರಣೆ ಆತಂಕ ಎದುರಾಗಿದ್ರೆ ಅತ್ತ ಜೈಲೊಳಗೆ ದರ್ಶನ್ ನಡುಗುತ್ತಿದ್ದಾರೆ. ಕಾರ್ತಿಕ ಮಾಸದ ಥರಗುಟ್ಟುವ ಚಳಿಯಲ್ಲಿ ದಚ್ಚು ಪತರಗುಡ್ತಿದ್ದಾರೆ. ಹೆಚ್ಚುವರಿ ಕಂಬಳಿಯನ್ನ ಜೈಲಧಿಕಾರಿಗಳು ನೀಡದೇ ಇರೋದ್ರಿಂದ ದರ್ಶನ್ರ ನೆಮ್ಮದಿಯ ನಿದ್ದೆಯೇ ಹಾಳಾಗಿದೆಯಂತೆ. ಕೊಲೆ ಕೇಸ್ನ ವಿಚಾರಣೆಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆ ಮುಗಿಯುತ್ತಿದ್ದಂತೆ ದರ್ಶನ್ ಹಾಗೂ 5 ಸಹಚರರು ಕೋರ್ಟ್ಗೆ ಕಂಬಳಿಯ ಬೇಡಿಕೆ ಇಟ್ಟರು. ಮೊದಲಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜು ಕೋರ್ಟ್ಗೆ ಕಂಬಳಿಯ ಮನವಿ ಮಾಡಿದ್ರು. ಬಳಿಕ ದರ್ಶನ್ ಕಂಬಳಿಗಾಗಿ ಕೋರಿಕೊಂಡ್ರು. ವಿ ಕಾಂಟ್ ಎವೆನ್ ಸ್ಲೀಪ್. ತುಂಬಾನೇ ಚಳಿ ಇದೆ. ನಿಜ ಹೇಳಬೇಕು ಅಂದ್ರೆ ಚಳಿಯಿಂದಾಗಿ ನಾವ್ಯಾರೂ ರಾತ್ರಿ ಮಲಗುತ್ತಿಲ್ಲ. ತುಂಬಾ ಚಳಿ ಇರುವುದರಿಂದ ಮನೆಯವರು ತಂದು ಕೊಡುವ ಕಂಬಳಿ ಕೊಡಿಸಿ. ಮನೆಯವರು ಕಂಬಳಿ ತಂದು ಕೊಟ್ಟರು ಅದನ್ನ ತೆಗೆದುಕೊಳ್ಳಲು ಜೈಲು ಅಧಿಕಾರಿಗಳು ಅವಕಾಶ ನೀಡುತ್ತಿಲ್ಲ. ದಯವಿಟ್ಟು ಕಂಬಳಿ ಕೊಡಿಸಿ. ಪದೇ ಪದೇ ಹೇಳಿದ್ರು ಅಧಿಕಾರಿಗಳು ಹೀಗೆ ಯಾಕೆ ಮಾಡ್ತಿದ್ದಾರೆ? ಅಲ್ಲಿರುವವರು ಮನುಷ್ಯರಲ್ವೇ? ಚಳಿ ಇದ್ದಾಗ ಕಂಬಳಿ ಕೊಡ್ಬೇಕಲ್ವೇ? ಹೀಗೆಂದು ಪ್ರಶ್ನಿಸಿದ ಜಡ್ಜ್ ಈರಪ್ಪಣ್ಣ ಪವಾಡಿ ನಾಯ್ಕ್ ಜೈಲಿನ ನಿಯಮಾನುಸಾರ ಕಂಬಳಿ ಒದಗಿಸುವಂತೆ ಮೌಖಿಕವಾಗಿ ಸೂಚನೆ ನೀಡಿದರು. ಇನ್ನು ದರ್ಶನ್ ಸೇರಿದಂತೆ ಆರೋಪಿಗಳಿಂದ ವಶಕ್ಕೆ ಪಡೆಯಲಾದ 82.5 ಲಕ್ಷ ರೂಪಾಯಿ ಹಣವನ್ನ ಕಸ್ಟಡಿಗೆ ಕೋರಿ ಐಟಿ ಇಲಾಖೆ ಸಲ್ಲಿಸಿರೋ ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪಿಸಿದ್ದಾರೆ. ವಿಚಾರಣೆಯನ್ನ ಕೋರ್ಟ್ ಡಿಸೆಂಬರ್ 3ಕ್ಕೆ ಮುಂದೂಡಿದ್ರೆ ಅರ್ಜಿಗಳ ವಾದ ಮಂಡನೆಯನ್ನ ನವೆಂಬರ್ 25ಕ್ಕೆ ನಿಗದಿಪಡಿಸಿದೆ. ಪ್ರಜ್ವಲ್ ಜೊತೆ ರಮೇಶ್, TV9 ಬೆಂಗಳೂರು.